ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್ಮ, ಕೂತ್ಕೊಮ್ಮ. ಅಲ್ಲಿ ನೀರು ತಗೊಂಡು ಬನ್ನಿ. ಅಮ್ಮ, ಅಚ್ಚು. ಅಯ್ಯೋ, ಅಣ್ಣ. ಅಚ್ಚುಮ್ಮ, ಏನಮ್ಮ ಮಾಡ್ತಾ ಇದೀಯ ನೀನು? ಅಣ್ಣ, ಹರಕೆ ತೀರಿಸ್ತಾ ಇದ್ದೀನಿ ಅಣ್ಣ. ಈ ವೀರಣ್ಣ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ನೀನ್ ಯಾಕಮ್ಮ ಬರಕೋದೆ? ಇದೆಲ್ಲ ಯಾಕಮ್ಮ ಮಾಡಕೋದೆ ಕಂದ? ಸರಿ, ಹರಕೆ ಹೊತ್ಕೊಂಡಿದ್ಯಾ ತಾನೆ? ಹರಕೆ ನಾನು ತೀರಿಸ್ತೀನಿ ಬಿಡು. ಅಮ್ಮ, ನಿನ್ನ ಹೂವಿನ ಮೇಲೆ ಸಾಕಿ ಬೆಳೆಸಿದ್ದೀನಿ ಕಣೋ ಕಂದ. ನಾನು ಕೆಂಡದ ಮೇಲೆ ನಡೆಯಕ್ ಬಿಟ್ಬಿಡ್ತೀನ ನಾನು? ನೀನ್ ಎದ್ಬಾ ನೀನು. ಅಣ್ಣ, ಇದು ಕೆಂಡದ ಸೇವೆ ಅಂತ ಯಾಕೆ ಅನ್ಕೋತಿದ್ಯಾ? ಇದು ಆ ದೇವ್ರಿಗೆ ಸಲ್ಲಿಸ್ಬೇಕಾಗಿರೋ ಹರಕೆ ಅಣ್ಣ. ಅಮ್ಮ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ ಕಣೋ. ನಿನ್ ಮಾತ್ ನಿಜ ಅಮ್ಮ. ಈ ಹರಕೆ ನಾನು ತೀರಿಸಿದ್ದೀನಿ ಕಣೋ. ಇದು ಸಾಧಾರಣವಾದ ಹರಕೆ ಅಲ್ಲ. ಇದರಿಂದ ಎಷ್ಟು ನೋವಾಗುತ್ತೆ ಏನು ಅಂತ ನನಗೆ ಗೊತ್ತು ಕಂದ. ನೋಡು, ನಿನ್ ಪರವಾಗಿ ನಾನ್ ಮಾಡ್ತೇನೆ. ನೀನ್ ಮಾತ್ರ ಕೆಡ್ಡ ಹಾಯ್ಬಿಡಕಂದ. ನೀನ್ ಬಂದ್ಬಿಡಕಂದಮ್ಮ. ಬಾಮ್ಮ. ಅಣ್ಣ ಪ್ಲೀಸ್. ವೀರಣ್ಣ, ನಿಮಗ್ ಗೊತ್ತಿಲ್ದಿರೋದೇನಿದೆ? ಹರಕೆ ಹೊತ್ತವರು ಶುದ್ಧ ಮನಸ್ಸಿಂದ ದೇವ್ರ ಮುಂದೆ ಸಂಕಲ್ಪ ಮಾಡ್ಕೊಳ್ತಾರೆ. ಸಂಕಲ್ಪ ಮಾಡಿದ್ಮೇಲೆ ಕಂಕಣ ಕಟ್ತೀವಿ. ಕಂಕಣ ಕಟ್ಟಿಸ್ಕೊಂಡ್ಮೇಲೆ ಅವ್ರ ಹರಕೆನ ಅವ್ರು ತೀರಿಸ್ಬೇಕಲ್ವಾ? ನಿಮಗ್ ಗೊತ್ತಿಲ್ದೇ ಇರೋ ವಿಷಯನಾ? ಅದ್ ಹಾಗಲ್ಲ ತಮ್ಮೇಗೌಡ್ರೆ. ಇಲ್ಲ ವೀರಣ್ಣವ್ರೆ, ಪದ್ಧತಿ ಸಂಪ್ರದಾಯನ ನಮ್ಮ ಅನುಕೂಲಕ್ಕೆ ತಕ್ಕನಾಗೆ ಬದಲಾಯಿಸ್ಕೊಳ್ಳೋದಲ್ಲ. ಬದಲಾಯಿಸ್ಕೊಂಡ್ರೆ ಅದ್ಕಿರೋ ಶಕ್ತಿ ಹೊರಟೋಗುತ್ತೆ. ಆಮೇಲೆ ಆ ದೈವ ಕಾರ್ಯಗಳನ್ನ ಮಾಡಿ ಪ್ರಯೋಜನ ಇಲ್ಲ. ಇಷ್ಟು ಹಿರಿಯರಾಗಿ ಊರಿಗೆ ಮಾರ್ಗದರ್ಶನ ಮಾಡೋರು ನೀವೇ ಹೀಗೆ ಹೇಳಿದ್ರೆ ಹೇಗೆ? ಇಲ್ಲಿ ನಡಿಲೇಬೇಕು. ನಿಮ್ ತಂಗಿ ಅರ್ಚನಾ ಹರಕೆ ತೀರಿಸ್ಲೇಬೇಕು. ಗೌಡ್ರೆ, ನನ್ ಮಾತು ಕೇಳಿ. ಹರಕೆ ಹೊತ್ಕೊಂಡ್ರದ್ ನನ್ ತಂಗಿ ನಿಜ ಇಲ್ಲ ಅಂತ ಹೇಳ್ತಿಲ್ಲ. ಈಗೇನು ದೇವ್ರಿಗೆ ಹರಕೆ ತೀರಿಸ್ಬೇಕು ತಾನೆ? ನಾನು ನನ್ನ ತಂಗಿ ಬೇರೆ ಬೇರೆ ಅಲ್ಲ ಗೌಡ್ರೆ. ನಾನ್ ತೀರಿಸ್ತೀನಿ. ಅಣ್ಣ ಪ್ಲೀಸ್, ಈ ಸಲ ಬಿಟ್ಬಿಡಣ್ಣ ಪ್ಲೀಸ್. ಅಣ್ಣ ಕಂದ, ನಿನ್ಗೆ ಅರ್ಥ ಆಗಲ್ಲ. ನನ್ ಮಾತು ಕೇಳು. ನಿನ್ ಪರವಾಗಿ ನಾನ್ ತೀರಿಸ್ತೀನಿ. ಅದ ಆಗಲ್ಲ ಅಂತ ಆಗ್ಲೇ ಹೇಳದ್ನಲ್ಲ. ಗೌಡ್ರೆ, ಈಗೇನು ನಿಮ್ ಪ್ರಕಾರ ನನ್ನ ತಂಗಿ ಕಂಕಣ ಕಟ್ಕೊಂಡಿದ್ದಾಳೆ. ಅವಳೇ ಹರಕೆ ತೀರಿಸ್ಬೇಕು ಅಷ್ಟೇ ತಾನೆ? ಹೌದು, ತೀರಿಸ್ತಾಳೆ. ಅವಳು ಬೇಕಾರೆ ಹೂಕುಂಡನ ಕೈಯಲ್ಲಿ ಇಟ್ಕೊಳ್ಳಿ. ನನ್ನ ತಂಗಿನ ನಾನು ಹೆಗಲ ಮೇಲೆ ಒಪ್ಕೋತೀನಿ ಗೌಡ್ರೆ. ವೀರಣ್ಣ ಅವ್ರೆ, ನಿಮ್ ಪ್ರೀತಿ ವಾತ್ಸಲ್ಯಕ್ಕೆ ಒಂದ್ ಮಿತಿನೇ ಇಲ್ವಾ? ಹರಕೆ ಹೊತ್ತಿರೋದು ನಿಮ್ ತಂಗಿನೇ. ಅವರೇ ಕೆಂಡದ ಮೇಲೆ ನಡೆದು ಹರಕೆ ತೀರಿಸ್ಬೇಕು. ಗೌಡ್ರೆ, ದಯವಿಟ್ಟು ನೀವೆಲ್ಲ ಸೇರಿದಕ್ಕೊಂದು ಅವಕಾಶ ಮಾಡಿಕೊಡಿ. ನಾನು ನನ್ನ ತಂಗಿನ ಹೊತ್ಕೊಂಡು ಹರಕೆ ತೀರಿಸ್ತೀನಿ. ಇಲ್ಲಿ ನೋಡಿ, ನಮ್ಮ ಪುರಾಣ ಪುಣ್ಯಕಥೆಗಳೇ ಹೇಳಿಲ್ವಾ? ಶ್ರವಣಕುಮಾರನ ಅಪ್ಪ ಅಮ್ಮನಿಗೆ ಕಣ್ ಕಾಣಿಸ್ತಾ ಇತ್ತಾ? ಹರಕೆ ಹೊತ್ಕೊಂಡಿದ್ದವ್ರು ತಾನೆ. ಅವ್ರನ್ನ ಹೊತ್ಕೊಂಡು ಶ್ರವಣಕುಮಾರ ಹೋಗ್ಲಿಲ್ವಾ? ಹರಕೆನ್ ತೀರಿಸ್ಲಿಲ್ವಾ? ಹರಕೆ ಅಷ್ಟೇ. ರಕ್ತ ಸಂಬಂಧಗಳಲ್ಲಿ ಯಾರು ಬೇಕಾದ್ರೂ ತೀರಿಸ್ಬೋದಲ್ವಾ ಗೌಡ್ರೆ? ಅದರಲ್ಲಿ ತಪ್ಪಿಲ್ಲ ಗೌಡ್ರೆ. ಗೌಡ್ರೆ, ತಾಯಿ ಕುಂತಿ ಹರಕೆ ತೀರಿಸ್ಬೇಕು ಅಂತ ಭೀಮ
ಇಂದ್ರನ ಹತ್ರ ಐರಾವತ ತರಲಿಲ್ವಾ? ಇಂಥದ್ದೆಲ್ಲ ನಮ್ಮ ಪುರಾಣ ಇತಿಹಾಸ ಇರುವಾಗ ನನ್ನ ತಂಗಿ ಕಂಗಣ ಕಟ್ಕೊಂಡಿರೋದಿರ್ಲಿ, ಅವಳನ್ನ ನಾನು ಹೊತ್ಕೊಂಡು ಹರಕೆ ತೀರಿಸ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನೇ ಹೇಳಿದ್ರು ಹರಕೆನ ಅವರೇ ತೀರಿಸ್ಬೇಕು ವೀರಣ್ಣ ಅವ್ರೆ. ನೀವು ಉದಾಹರಣೆ ಕೊಟ್ಟಂಗ್ ನೋಡಿದ್ರೆ ಅಲ್ಲ ಗೌಡ್ರ, ಶ್ರವಣ ಕುಮಾರ ತಂದೆ ತಾಯಿಗೆ ಕಣ್ ಕಾಣದೇ ಇದ್ದಿದ್ರಿಂದ ಹೊತ್ಕೊಂಡೋದ ಅಷ್ಟೇ. ಭೀಮ ತಾಯಿಗೆ ಐರಾವತ ತಂದ್ಕೊಟ್ಟ ಅಷ್ಟೇ.